ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಿರೀಶ್ ಬಿಟಕ. ಇವತ್ತೇನು ಅಂತೇಳಿದೆ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಇದು ಏನಕ್ಕೆ ಅಂತೇಳಿದ್ರೆ ಯುಗಾದಿ ಬರ್ತಾ ಇದೆ, ಮರಳಿ ಮರಳಿ ಬರ್ತಾ ಇದೆ ಯುಗಾದಿ. ನಾನು ಯುಗಾದಿ ಸ್ಪೆಷಲಲ್ಲಿ ಅದರ ಇಂಪಾರ್ಟೆನ್ಸ್ ಏನು ಅಂತೇಳಿ ನಾನು ಇವತ್ತಿನ ಈ ತುಣುಕಲ್ಲಿ ಹೇಳ್ತಾ ಇರ್ತೀನಿ. ಒಂದನೇದು, ಯುಗಾದಿ ಎಲ್ಲರಿಗೂ ಒಂದು ಸುಂದರವಾದ ಹಬ್ಬ. ಅದು ಪ್ರಕೃತಿಯ ಹಬ್ಬ. ಬಿಸುವಿನಾಗೆ ಮತ್ತು ಪೊಂಗಲ್ನಾಗೆ ಬೇರೆ ಹಬ್ಬದಾಗೆ ಅಲ್ಲ ಇದು ಈ ಹಬ್ಬ. ಅದಕ್ಕೆ ಕಾರಣ ಏನು ಗೊತ್ತುಂಟಾ? ಅದಕ್ಕೆ ನಾನು ಹೇಳ್ತೇನೆ ಶಾರ್ಟಲ್ಲಿ. ಲೆಂತಿ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾಯಿದೆ. ಹೊಸದಾದ ಯಾಕೆ ಪರಿಸರ ಚಿಗುರನ್ನು ಹೊಸತನವನ್ನು ಕೊಡುವ ಸಮಯವೇ ಯುಗಾದಿ. ಆ ಟೈಮ್ ಎಲ್ಲರಿಗೂ ಗೊತ್ತಿದೆ. ಆದರೂ ನಾನು ಹೇಳ್ತೇನೆ ಏನಕ್ಕೆ ಆ ಥರ ಯುಗಾದಿ ಸ್ಪೆಷಲ್ ನಾವು ಆಚರಿಸಬೇಕು ಅಂತೇಳಿ. ಬಿಸುವನ್ನು ಮತ್ತು ಪೊಂಗಲನ್ನು ಬೇರೆ ಇದನ್ನೆಲ್ಲ ಬಿಟ್ಟು. ಯಾಕಂತೇಳಿ ಒಂದನೇದ್ದು, ಯುಗಾದಿ ಎನ್ನುವುದು ಹೊಸ ವರ್ಷದ ಹಬ್ಬ. ಅದು ಎಲ್ಲರಿಗೂ ಗೊತ್ತಿದೆ. ಯಾಕಂತೇಳಿದ್ರೆ ಆ ಸಮಯದಲ್ಲೇ ಎಲ್ಲ ಪ್ರಕೃತಿಯು ತನ್ನ ಹೊಸತನ್ನು, ಹಣ್ಣು ಹಂಪಲನ್ನೆಲ್ಲ ಕೊಡುವ ಸಮಯ. ಚಿಗುರೊಡೆಯದ್ದು ಸುಂದರವಾದ ಒಂದು ಪ್ರಕೃತಿಯನ್ನು ನೋಡುವ ಒಂದು ಖುಷಿಯೇ ಬೇರೆ ಇರ್ತದೆ ಯುಗಾದಿ ಟೈಮಲ್ಲಿ. ಅದಕ್ಕೆ ನೋಡಿ, ಪ್ರವಾಸ ಎಲ್ಲ ಯುಗಾದಿ ಟೈಮಿಂದ ನಂತರನೇ ಶುರುವಾಗ್ತದೆ. ನಿಮಗೆ ಶಾಲೆ ಮಕ್ಕಳಿಗೆ ರಜೆ ಎಲ್ಲ ಸಿಕ್ಕಿ. ಆಮೇಲೆ ಎರಡನೇದು, ಪ್ರಕೃತಿ ಉಂಟಲ್ಲ, ಗಿಡ, ಹೂ, ಮರ, ಹಣ್ಣು, ಕಾಯಿ, ಹೊಸತನ್ನು ಪರಿಚಯಿಸುವ, ಹೊಸ ಹೂವನ್ನು, ಹೊಸ ಫಲವನ್ನು ಕೊಡುವ ಸಮಯ ಆಗಿರ್ತದೆ ಯುಗಾದಿ. ಮೂರನೇದು ಏನಂತಂದರೆ, ಯುಗಾದಿ ದಿನವೇ ಒಂದೇ ದಿನದಲ್ಲಿ, ಇಡೀ ವರ್ಷದಲ್ಲಿ ಒಂದೇ ದಿನದಲ್ಲಿ, ಅದು ಕ್ರಿಸ್ಮಸ್ಸಿಗೆ ಅಲ್ಲ, ಬೇರೆ ಹಬ್ಬಕ್ಕೆ ಅಲ್ಲ, ಬಿಸುವಿಗೆ ಅಲ್ಲ, ಪೊಂಗಲಿಗೂ ಅಲ್ಲ, ಅದು ಒಂದೇ ದಿನ ಎಲ್ಲ ನಕ್ಷತ್ರಗಳು ಸಮಾಪ್ತಗೊಂಡು ಶುರುವಾಗುವ ದಿನ. ಎಲ್ಲ ನಕ್ಷತ್ರಗಳು, ಎಲ್ಲ ರಾಶಿಗಳು, ಎಲ್ಲ ಕರಣಗಳು ಮತ್ತು ವಿಷಗಳಿಗೆ, ಅಮೃತಗಳಿಗೆ, ಅದು ಇದು ಎಲ್ಲ ಮಾಸಗಳು ಸಮಾಪ್ತಿಯಾಗುವ ಆಗಿ ಸಮಯ ಒಂದು ಹೊಸತನವನ್ನು, ದಿನವನ್ನು ಸೂಚಿಸುವ ಒಂದು ಒಳ್ಳೆಯ, ಅಂದರೆ ಇಡೀ ದಿವಸ ಅದು ಅಕ್ಷಯ ಪಾತ್ರ ಥರ ಇರುವ ಒಂದು ದಿನ. ಅಂದರೆ ಯಾವ ಕೆಲಸ ಮಾಡಲಿಕ್ಕೂ ಒಳ್ಳೆಯ ದಿನ ಅಂತೇಳಿದರೆ, ಎಲ್ಲ ಮಾಸಗಳಲ್ಲೂ ಸಮಾಪ್ತಿಯಾಗಿ ಹೊಸ ಥರಲ್ಲಿ ಶುರುವಾಗುವ ಒಂದು ಹಬ್ಬ ಅದೇ ಯುಗಾದಿ ಆಗಿರ್ತದೆ ಗೆಳೆಯರೇ. ಹಾಗಂತೇಳಿ ವಿಶೇಷ ಅಂತೇಳಿದ್ರೆ ತುಂಬ ಯುಗಾದಿ ಅಂತ ಹೇಳಿದರೆ ನೋಡಿ, ನಮ್ಮ ಜೀವನವನ್ನು ರೆಪ್ರೆಸೆಂಟ್ ಮಾಡ್ತದೆ. ಅದು ಹೇಗೆ ಅಂತೇಳಿದ್ರೆ ನೋಡಿ, ಯುಗಾದಿ ಯಾವಾಗಲೂ ಒಂದು ಸಮಯವೂ ಒಂದು ದಿನವೂ ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಅದು ಯಾಕೆ ಬರೋದಿಲ್ಲ ಅಂತ, ಈಗ ನೋಡಿ, ಕ್ಯಾಲೆಂಡರ್ ಪ್ರಕಾರ ನಾವು ಅದನ್ನು ಆಚರಿಸ್ತಿಲ್ಲ. ಆ್ಯಕ್ಚುಲಿ ನಾವು ಆಚರಿಸಬೇಕು ಯುಗಾದಿ ಪ್ರಕಾರ, ಪಂಚಾಂಗದ ಪ್ರಕಾರ. ಒಂದು ಮೂರ್ತಿ ಹೇಳ್ಬೇಕಾದ್ರೆ ಪಂಚಾಂಗದ ಪ್ರಕಾರ ನೋಡಬೇಕಾಗ್ತದೆ. ಯಾಕಂದರೆ ಯುಗಾದಿಯೇ ಇಂಪಾರ್ಟೆಂಟ್ ಆಗಿರ್ತದೆ.